ಭಗವಂತ ದಯಪಾಲಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶಶಿಕಲಾ ಜೊಲ್ಲೆ ಅವರು. ನೆಕ್ಸ್ಟ್ ಡಿ ಟಿ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ಸಹೋದರರಾದಂಥ ಮೇಟಿಯವ್ರನ್ನ ಹಿಡ್ಕೊಂಡು ಎಲ್ಲ ದಿವಂಗತ ಎಲ್ರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇವತ್ತು ಸಾಲು ಮರದ ತಿಮ್ಮಕ್ಕ ಅಂತಂದಾಗ ನಿಜವಾಗ್ಲೂ ಕೂಡ ಬಸವಾದಿ ಶಿವಶರಣವರು ಒಂದು ಮಾತು ಹೇಳ್ತಾರೆ ಅಧ್ಯಕ್ಷ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ. ಹಾಗಾಗಿ ನಮ್ಮ ನಾಡಿನ ಇತಿಹಾಸ ಇರ್ಬೋದು, ನಮ್ಮ ಜಗತ್ತಿನ ಇತಿಹಾಸ ಇರ್ಬೋದು, ನಮ್ಮ ದೇಶದ ಇತಿಹಾಸ ಇರ್ಬೋದು, ಯಾವಾಗ ಕಷ್ಟ ಕಾರ್ಪಣ್ಯಗಳು ಬರ್ತವೆ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಕೊಡುಗೆ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಅಪಾರವಾಗಿ ಇದೆ ಅಂಥೇಳಿ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ಅಧ್ಯಕ್ಷ. ಇವತ್ತು ನಾವೆಲ್ಲರೂ ನೋಡ್ತೀವಿ, ಇವತ್ತಿನ ಪರಿಸರ ಸಂರಕ್ಷಣೆ ಅಂತಂದಾಗ 21ನೇ ಶತಮಾನದಲ್ಲಿ ನಮ್ಮ ಪರಿಸರದ ಚಿಂತನೆಯನ್ನು ನೀವುಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಂತಹ ಉದಾಹರಣೆ ಇವತ್ತು ಸಾಲು ಮರದ ತಿಮ್ಮಕ್ಕನನ್ನು ನೋಡಿದಾಗ ನಮಗೆಲ್ರಿಗೂ ಕೂಡ ಗೊತ್ತಾಗ್ತದೆ ಅಧ್ಯಕ್ಷ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆಯಲ್ಲಿ ಪರಿಸರದ ಸಂರಕ್ಷಣೆಯ ಕೂಗು ಕೇಳ್ತಾ ಇದ್ದೀವಿ. ಮನುಷ್ಯ ಬದುಕಬೇಕು ಅಂತಂದಾಗ ನೀರು, ಗಾಳಿ ಮತ್ತು ಆಹಾರ ಇವು ಮೂರು ಕೂಡ ಬಹಳಷ್ಟು ಮುಖ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ತಿದ್ದೀವಿ. ಆದರೆ ಇವತ್ತು ಸಸ್ಯಗಳು, ಮರಗಳು ನಮ್ಮ ಮನುಷ್ಯನ ಜೀವನಾಡಿ ಅಂತ ಗೊತ್ತಿದ್ರೂ ಸಹಿತ ಈ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರದ ಮೇಲೆ ಆಗ್ತಕ್ಕಂಥ ಹಾನಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ಮುಂದೆ ಬಹಳಷ್ಟು ಚಿಂತೆ ಮಾಡ್ತಕ್ಕಂಥ ದಿನಮಾನಗಳು ಬರ್ಬೋದು ಅಂತಕ್ಕಂಥದ್ದು ನಾವೆಲ್ಲರೂ ಚರ್ಚೆ ಮಾಡ್ತಾ ಇರ್ತೀವಿ ಅಧ್ಯಕ್ಷೆ. ಆದರೆ ಇವತ್ತು ಪರಿಸರದ ರಕ್ಷಣೆಯ ಬಗ್ಗೆ ನೀವುಗಳು ಈ ರಕ್ಷಣೆಯ ಬಗ್ಗೆ ಚಿಂತನೆ ಮಾಡ್ತಿರ್ಬೇಕಾದ್ರೆ ಸಾಲು ಮರದ ತಿಮ್ಮಕ್ಕನ ಉದಾಹರಣೆ ನೋಡಿದಾಗ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ಅಧ್ಯಕ್ಷ. ಯಾಕಂದರೆ ಈ ಒಂದು ತಾಯಿ ವೃಕ್ಷ ಮಾತೆ, ಮರಗಳ ಮಹಾತಾಯಿ ಅಂಥೇಳಿ ನಾವು ಇವತ್ತು ಸಾಲು ಮರದ ತಿಮ್ಮಕ್ಕನನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಿರ್ಬೋದು, ಅವರ ಜೀವನದಲ್ಲಿ ನಡೆದು ಬಂದ ದಾರಿಯನ್ನು ಅವರೆಲ್ಲರೂ ಕೂಡ ಹೇಳಿದ್ದಾರೆ ಅಧ್ಯಕ್ಷ. ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ಸಾಲು ಮರದ ತಿಮ್ಮಕ್ಕ ಅವರ ತಂದೆ ಜೀತದಾಳಾಗಿ ದುಡಿತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಅವರು ಕೂಡ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಶಾಲೆಯ ಕಟ್ಟೆಯನ್ನೇ ಹತ್ತದೇ ಇರತಕ್ಕಂಥ ಈ ಸಾಲು ಮರದ ತಿಮ್ಮಕ್ಕನವರು ಮದುವೆ ಆದರೂ ಕೂಡ ಬಡತನದ ಒಂದು ಪರಿಸ್ಥಿತಿಯಲ್ಲೇ ಇದ್ದಾಗ ಅನೇಕ ವರ್ಷಗಳು ಮದುವೆ ಆಗಿ ಕಳೆದರೂ ಕೂಡ ಮಕ್ಕಳಿಲ್ಲ ಅನ್ನೋತಕ್ಕಂಥ ಒಂದು ಕೊರತೆ ಆ ಇಬ್ಬರು ದಂಪತಿಗಳಿಗಿದ್ದಾಗ ಅವರ ಪತಿರಾಯರು ಕೂಡ ಅವ್ರಿಗೆ ಹೇಳ್ತಾರೆ, ಮಕ್ಕಳಿಲ್ಲ ಅಂತಂದರೆ ಏನಾಯಿತು, ನಾವು ಮರಗಳನ್ನು ಬೆಳೆಸೋಣ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿ ಅವರು 16ನೇ ವರ್ಷನಲ್ಲೇ ಮದುವೆ ಆದಮೇಲೆ ತನ್ನ ಪತಿಯನ್ನು ಒಳಕೊಂಡು ಈಗಾಗಲೇ ಎಲ್ಲರೂ ಹೇಳಿದ ರೀತಿಯಲ್ಲಿ ಅನೇಕ ಮರಗಳನ್ನು ಸಾವಿರಾರು, 1, 10, 100, 500 ಅಂತ ಈಗ ಸಾವಿರಾರು ಮರಗಳ ಒಂದು ತಾಯಿ ತಂದೆಯಾಗಿ ಅವರಿಬ್ಬರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಇವತ್ತಿನ ದಿವಸ ನಾವು ಆ ಒಂದು ಮಹಾತಾಯಿ ಇವತ್ತು ಮಾಡಿರ್ತಕ್ಕಂಥ ಈ ಒಂದು ಯೋಜನೆಯನ್ನು ನೋಡಿದಾಗ ನಿಜವಾಗ್ಲೂ ಅವಳ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಆಗಬೇಕು ಅನ್ನೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಸಹೋದರರಾದಂಥ HK ಪಾಟೀಲ್ ಅನ್ನೋರು ಕೂಡ ಈಗಾಗಲೇ ಸರ್ಕಾರದಿಂದ ಮಾಡಿರ್ತಕ್ಕಂಥ ಅವಳ ಹೆಸರು ಮೇಲೆ ಇರ್ತಕ್ಕಂಥ ಕಾಡಿನ ಒಂದು ಅರಣ್ಯ ಉದ್ಯಾನಗಳಾಗಲಿ ಅಥವಾ ಸ್ಮಾರಕಗಳಾಗಲಿ ಅನ್ನೋದನ್ನು ಹೇಳಿದರು. ಇದನ್ನೆಲ್ಲನೂ ಕೂಡ ನಾವು ಸ್ವಾಗತ ಮಾಡೋದ್ರ ಜೊತೆಗೆ ಅವಳ ಪ್ರಶಸ್ತಿ ಮತ್ತು ಪರಿಸರ ದಿನಾಚರಣೆಯ ನಿಮಿತ್ತ ಶಾಲೆ ಕಾಲೇಜುಗಳಲ್ಲಿ ಈ ವಿಷಯದ ಅನೇಕ ಪಠ್ಯಪುಸ್ತಕಗಳಲ್ಲೂ ಕೂಡ ಬರಬೇಕು ಮತ್ತು ಈ ವಿಷಯದ ಬಗ್ಗೆ ಮಕ್ಕಳಲ್ಲಿ ಒಂದು ಚಿಂತನೆ ಆಗುವಂತಹ ರೀತಿಯಲ್ಲಿ ಪರಿಸರ ದಿನಾಚರಣೆ ನಿಮಿತ್ತ ಇಂಥ ನಿಬಂಧಗಳು ಕೂಡ ಎಲ್ಲ ಕಡೆಗಳಲ್ಲಿ ಆಗಬೇಕು. ಅದರಿಂದ ನೂರಾರು ಸಾಲು ಮರದ ತಿಮ್ಮಕ್ಕನಂತ ಮುಂದಿನ ಜನ್ರೇಷನ್ಗೆ ಬರಬೇಕು, ಅವರಿಗೆ ಒಂದು ತಿಳುವಳಿಕೆ ಆಗಬೇಕು, ಪರಿಸರ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದಾಗಬೇಕು ಅನ್ನುವಂಥ ಒಂದು ಕಳಕಳಿಯನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ ಅಧ್ಯಕ್ಷೆ. ಹಾಗಾಗಿ ಆ ಸಾಲು ಮರದ ತಿಮ್ಮಕ್ಕ ಇವತ್ತು ನಮ್ಮ ಜೊತೆಯಲ್ಲಿ ಇರಲಿಲ್ಲ ಅಂದರೂ ಕೂಡ ಅವಳ ಒಂದು ಆದರ್ಶ, ಅವಳು ನಮ್ಮ ನಾಡಿಗೆ ಕೊಟ್ಟಂಥ ಒಂದು ಕೊಡುಗೆ ಇವತ್ತು ನಮ್ಮ ಜೊತೆಗಿರೋದ್ರಿಂದ ಅದನ್ನು ನಾವು ಕೂಡ ಬರೀ ಮಾತನಾಡದೇ ಇರೋದಕ್ಕಿಂತ ವರ್ಷಕ್ಕೆ 1 ಮರವನ್ನಾದರೂ ನಾವೆಲ್ಲರೂ ಸೇರಿ ನೆಟ್ಟಾಗ ಈ ಪರಿಸರದ ಸಂರಕ್ಷಣೆಗೆ ನಾವು ಕೂಡ ಜವಾಬ್ದಾರರಾಗಬೇಕು. ಬರೀ ಮಾತಾಡೋದಕ್ಕಿಂತ ಕೃತಿಯಲ್ಲಿ ಅದನ್ನು ನೀವುಗಳೆಲ್ಲರೂ ಕೂಡ ಬಳಸೋ ಹಾಗೆ ನಾವು ಎಲ್ಲರೂ ಕೂಡ ಮಾಡ್ಕೋಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಎಲ್ರಿಗೂ ಕೂಡ ಸಂತಾಪ ಸೂಚನೆಗೆ ನಿಮ್ಮ ಬೆಂಬಲವನ್ನು ಕೋರಿ ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ಪಾಟೀಲ್, ಸಿದ್ದು ಸವದಿ, ನೆಕ್ಸ್ಟ್ ಕ್ವೆಶ್ಚನ್.
ಸನ್ಮಾನ್ಯ ಅಧ್ಯಕ್ಷರೇ, ಸಂತಾಪ ಸೂಚನೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳುವುದರ ಮುಖಾಂತರ ಇವತ್ತು ಅನೇಕ ನಮ್ಮ ಮೇಟಿಯವರನ್ನು ಆದಿಯಾಗಿ ಅನೇಕ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರತಕ್ಕಂಥ ನಾಯಕರು